ಒಂದ್ ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಗವರ್ನಮೆಂಟ್ ಆರ್ಗ್ಯುಮೆಂಟ್. ಅಟ್ ದಿ ಸೇಮ್ ಟೈಮ್ 100% ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ. FDI ಇನ್ಶೂರೆನ್ಸ್ has been opened from 76. ಯಾವಾಗ ಬಿಜೆಪಿಯವರು ಏನ್ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ತೇವೆ. ನ್ಯೂಕ್ಲಿಯರ್ ಪವರ್ ಕೊಟ್ಟಿದ್ದಾರೆ. ನ್ಯೂಕ್ಲಿಯರ್ ಪವರ್ ಕೊಟ್ಟಾರೆ. ಅದು ಬಿಹಾರ್ಗೆ ಕೊಟ್ಟಿದ್ದಾರೆ. ಬಿಹಾರ್ಗೆ ಕೊಟ್ಟಿದ್ದಾರೆ. ಈಗ ಸಂಸದರಲ್ಲ ಕೇಂದ್ರ ಸಚಿವರುಗಳು ವಿಫಲರಾಗಿದ್ದಾರೆ ಸರ್, ರಾಜ್ಯದ ಸಚಿವರುಗಳು ವಿಫಲರಾಗಿದ್ದಾರೆ ಅಂತ ಮನದಟ್ಟು ಮಾಡಕ್ಕೆ. ಮನದಟ್ಟೆ ಮಾಡಿಲ್ವಲ್ಲ ಅವರು. ಸಂಸದರು ಕೇಂದ್ರ ಸಚಿವರು ಇವತ್ತವರಿಗೆ ಮನದಟ್ಟೆ ಮಾಡಿಲ್ಲ, ಕೇಳೇ ಇಲ್ಲ, ಕೇಳಕ್ ಧೈರ್ಯನೂ ಇಲ್ಲ. ಇವ್ರು ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಹೆಸರಿಗೆ ಮಾತ್ರ ಸಚಿವರಾಗಿದ್ದಾರೆ ಅಂತ, ಹೆಸರಿಗೆ ಮಾತ್ರ ಸಚಿವರಾಗಿರುವಂತಲ್ಲ ಅಂತ ಇವತ್ತವರಿಗೆ ಎಲ್ಲಾರು ಮಾತಾಡಿರೋದು ಹೇಳಿ ತೋರ್ಸಿಯಪ್ಪ ನೀವು ನನಗೆ. ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಸೋಮಣ್ಣ ಆಗ್ಲಿ, ಶೋಭಾ ಕರಂದ್ಲಾಜೆ ಆಗ್ಲಿ ಇವತ್ತವರೆಗೂ ಮಾತಾಡಿರೋದು ತೋರ್ಸಿ. ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಕೇಳಿದ್ವಲ್ಲ ಇವತ್ತವರಿಗೆ. ಇದು ಭಯ ಇದೆಯಾ ನಿಮ್ಗೆ ಅಂತ ಕೇಳಿ. ಮಿನಿಸ್ಟರ್ ಮತ್ತು ಸಂಸದರು ತಮ್ಮ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿಲ್ವಾ ಸರ್ ಬಜೆಟ್ ಬಗ್ಗೆ? ಯಾವ ಚರ್ಚೆನೂ ಯಾವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಾವೇ ಹೇಳಿದೀವಿ ಎಲ್ರಿಗೂ ಕರೆದು, ಹಿಂಗೆಲ್ಲ ಆಗಿದ್ಯಪ್ಪ, ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಬಂದಿದ್ರು, ಆ ಯಮನ್ಗೂ ಹೇಳಿದೀವಿ, ನಾವು MP ಗಳನ್ನೆಲ್ಲ ಕರೆದಾಗ ಹೇಳಿದೀವಿ, ಈಗ್ಲಾರು ಕೊಡಮ್ಮ ಅಂತ. ಕೊಟ್ಟಿಲ್ವಲ್ಲ, ನಮ್ಮ ರಾಜ್ಯದಿಂದನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿದ್ರು. ಸರ್ ನೀವು ಫಾರ್ಮರ್ಸ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 100 ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ಸ್ ಅಂತಾರೆ. ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ 5 ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ ಅಂತ. ಅಟ್ ದಿ ಸೇಮ್ ಟೈಮ್ ಡೆಲ್ಲಿಯಲ್ಲೂ ಇನ್ನು ಪ್ರತಿಭಟನೆ ನಡೀತಾ ಇದೆ. ಗವರ್ನಮೆಂಟ್ ಹ್ಯಾಸ್ ನಾಟ್ ಓಪನ್ ಇಟ್ಸ್ ಮೌತ್ ಆನ್ MSP. ಯಾವುದೇ ಇವತ್ತವರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದ್ರೆ ಇವತ್ತವರಿಗೆ MSPಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ. ನಬಾರ್ಡ್ ಫೈನಾನ್ಸ್ ಕಟ್ ಮಾಡಿದ್ರು. ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ 5,600 ಕೋಟಿ ಕಳೆದ ವರ್ಷ ಕೊಟ್ಟಿದ್ರು. ಈ ವರ್ಷ 58% ಕಡಿಮೆ ಮಾಡ್ಬಿಟ್ಟಿದ್ದಾರೆ. 58% ಅಂದ್ರೆ 2,345 ಕೋಟಿ. ಇಷ್ಟು ನಮ್ಗೆ ಗೊತ್ತಾ ಇರೋದು ಅಷ್ಟೇ. ಈಗ ಆದಾಯ ತೆರಿಗೆ ಲಿಮಿಟ್ 7 ಲಕ್ಷ 12 ಲಕ್ಷ ತನಕ ಹೋಗಿದೆ. ಅನುಕೂಲ ಆಗ್ತದೆ. ಆದಾಯ ತೆರಿಗೆ ಲಿಮಿಟ್ 7 ಲಕ್ಷದಿಂದ 12 ಲಕ್ಷ ತನಕ ಹೋಗಿದೆ. ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಲಿಮಿಟ್ ಯಾರಿಗೆ ಅನುಕೂಲ ಆಗೋದು? ತೆರಿಗೆ ಕಟ್ಟೋರಿಗೆ, ಸರ್ಕಾರಿ ನೌಕರರಿಗೆ ಅಲ್ವಾ. ಬಡವರಿಗೆ ಏನ್ ಮಾಡ್ತಾರೆ? ಕಾರ್ಮಿಕರಿಗೆ ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ? ಏನಾದ್ರು ಕೇಂದ್ರ ಸರ್ಕಾರದ ಜೊತೆ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಜೊತೆ ಮಾತಾಡತ್ಲೇ ಇರ್ತೀವಿ. ಅಲ್ಲ ಸರ್, ಈಗ ಬಜೆಟ್ ಯಾಕಂದ್ರೆ ಮತ್ತೆ ಇರೋದ್ರಿಂದ ನನಗೆ ಹೇಳ್ಬಿಡ್ತೀನಿ, ಕೇಂದ್ರ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ, ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು. ಆದ್ರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒತ್ತಾಯ ಮಾಡೇ ಮಾಡ್ತೀವಿ. ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ 16ನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ, ನಿರ್ಮಲಾ ಸೀತಾರಾಮನ್ ಮುಂದೆ ಹೇಳ್ತೀವಿ, ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.